ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತೊಂದು ಮಸಾಲೆ ರೈಸು ಆಮೇಲೆ ಶೇರ್ವ ಮಾಡೋದನ್ನು ನೋಡೋಣ. ನಿಜ ಪಕ್ಕ ಅದು ಡಾಬಾ ಸ್ಟೈಲಲ್ಲೇ ಆಗಿತ್ತು, ಅಷ್ಟು ರುಚಿಯಾಗಿತ್ತು. ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ ನನಗೆ ಹೇಳಿ ನೀವು ಆಮೇಲೆ. ನೋಡಿ, ಮೊದಲು ಒಂದೂವರೆ ಲೋಟ ಅಕ್ಕಿ ತೊಳ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಬೆಳ್ಳುಳ್ಳಿ, ಹಸಿಶುಂಠಿ, ಆಮೇಲೆ ಸಾಜೀರಿಗೆ. ಶಾಯಿ ಜೀರಾ ಅಂತೀರಾ, ಅದನ್ನು ನಾನು ಸಾಜೀರಿಗೆ ಅಂತ ಹೇಳಿದ್ದೀನಿ. ಇದೆಲ್ಲ ಪದಾರ್ಥಗಳನ್ನು ರುಬ್ಕೋಬೇಕು. ಇದು ಆಮೇಲೆ ಏಲಕ್ಕಿನ ಸಿಪ್ಪೆ ಎಲ್ಲ ತಕ್ಕೊಂಡು ಸುಲ್ಕೋಬೇಕು. ಈ ಥರ ಪ್ರತಿಯೊಂದನ್ನು ಸುಲ್ಕೊಂಡು ಇಟ್ಕೋಬೇಕು. ಏಲಕ್ಕಿನೂ ಅದರಲ್ಲಿ ಏನೂ ಇರಲೇಬಾರ್ದು, ತರಕಾರಿ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಸುಮ್ಮನೆ ನೀವು ಬೇಕು ಅಂದರೆ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೋಬೋದು, ಇಲ್ಲ ಅಂದರೆ ಅದನ್ನು ಬೇಕಾಗಿಲ್ಲ. ನೋಡಿ, ಏಲಕ್ಕಿನೆಲ್ಲ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಏಲಕ್ಕಿ, ಮೆಣಸು, ಚಕ್ಕೆ, ಲವಂಗ, ಆಮೇಲೆ ಹಸಿಶುಂಠಿ, ಬೆಳ್ಳುಳ್ಳಿ ಅಷ್ಟೇ ಇದೇನು ಜಾಸ್ತಿ ಇರಲ್ಲ. ಇದಕ್ಕೆ ಮೇನ್ ಅಂದರೆ ಸಾಜೀರಿಗೆ ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಆಮೇಲೆ ಕೊತ್ತಂಬರಿ, ಸಾಜೀರಿಗೆ ಕೊತ್ತಂಬರಿ ಇದ್ದಾಗಲೇ ಮಾಡ್ಬೇಕು ಇದನ್ನು. ಇದೊಂದು ಮಾತ್ರ ಹೇಳ್ತೀನಿ ನೋಡಿ. ಆಮೇಲೆ ಈರುಳ್ಳಿ, ಒಗ್ಗರಣೆಗೆ ಮಾತ್ರ ಈರುಳ್ಳಿ, ಆಮೇಲೆ ಪಲಾವ್ ಎಲೆ ಅಷ್ಟೇ. ಎಲ್ಲ ಮಸಾಲೆ ಸಾಮಾನುಗಳನ್ನು ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಹಸಿಶುಂಠಿ, ಬೆಳ್ಳುಳ್ಳಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ನೋಡಿ, ಕೊತ್ತಂಬರಿ ಮಾತ್ರ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ. ಇದೆಲ್ಲ ನೀಟಾಗಿ ಫುಲ್ ನೈಸ್ ಮಾಡ್ಕೊಂಡಿದ್ದಾರೆ ನೋಡಿ. ಈ ಥರ ಫುಲ್ ನೈಸಾಗಿ ಆಗಬೇಕು ಅದು ಪೇಸ್ಟು. ಈ ಕಡೆ ಒಗ್ಗರಣೆ ಇಟ್ಕೊಳ್ಳೋಣ. ಒಂಚೂರು ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ. ಪ್ರತಿಯೊಂದಕ್ಕೂ 3 ಚಮಚ ಹಾಕ್ತೀವಿ. ಇದಕ್ಕೊಂದು 4-5 ಚಮಚ ಹಾಕಿದರೆ ಸಾಕು. ಮತ್ತು ಇದರಲ್ಲಿ ಏನು ಮಸಾಲೆ ಹಾಕೋದು ಬೇಡ, ಬರೀ ಪಲಾವ್ ಎಲೆ ಮಾತ್ರ. ಪಲಾವ್ ಎಲೆ ಹಾಕ್ಕೊಂಡು ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ಳೋಣ. ನೀವು ಯಾರಾದರೂ ಮೊದಲನೇ ಸಲ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಅಷ್ಟೇ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಬಿಟ್ಕೊಂಡು ಬೆಂದಾದಮೇಲೆ ಈ ರುಬ್ಬಿರೋ ಮಸಾಲೆ ಹಾಕ್ಕೊಂಬಿಟ್ಟು, ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊಂಬಿಟ್ಟು, ಉಪ್ಪು ಹಾಕ್ಕೊಂಬಿಟ್ಟು, ಅಕ್ಕಿ ಹಾಕ್ಕೊಂಬಿಟ್ರೆ ಏನು ಸೂಪರಾಗಿರುತ್ತೆ ಗೊತ್ತಾ. ಇದು ಮಸಾಲೆ ರೈಸ್ ಮಾತ್ರ ಡಾಬಾದಲ್ಲೂ ಆ ಥರ ಸಿಕ್ಕಿರಲಿಲ್ಲ. ನಮ್ಮ ಮನೆಯಲ್ಲಂತೂ ಎಲ್ಲರೂ ತುಂಬ ಹೊಗಳಿಬಿಟ್ರು, ಡಾಬಾದಲ್ಲೂ ಈ ಥರ ತಿಂದಿಲ್ಲ ನಾನು ಅಂಥೇಳಿ. ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಏನೂ ಹಾಕೋದು ಬೇಡ. ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಅಷ್ಟೇ ಸಾಕು. ಇದಕ್ಕೆ ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊಂಡಿರ್ತೀವಿ. ಒಂದು ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಂಡಿರ್ತೀನಿ. ಈಗ ನೋಡಿ, ಅದು ಚೆನ್ನಾಗಿ ಬೇಯ್ತಾ ಇರುವಾಗಲೇ ಮುಚ್ಚೋಣ ಅದನ್ನು. ಒಂದು 2 ವಿಜಲ್ ಆದರೆ ಸಾಕಿದೆ. ಏನು 3 ವಿಜಲ್ ಏನು ಬೇಕಿಲ್ಲ. ಯಾಕಂದರೆ ನೀರು ಅಕ್ಕಿಯ ನೀರೆಲ್ಲ ಕುದಿಯುವಾಗಲೇ ಹಾಕಿರ್ತೀವಲ್ವ, ಹಾಗಾಗಿ ಇದಕ್ಕೇನು 3 ವಿಜಲ್ ಏನು ಬೇಕಾಗಲ್ಲ. 2 ಅಥವಾ 1 ವಿಜಲ್ ಆದ್ರೂ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಉದುರಾಗಿ. ಮಕ್ಕಳಿಗೂ ಏನು ತರಕಾರಿ ಇರಲ್ಲ, ಖುಷಿಪಟ್ಟು ತಿಂತಾರೆ. ನೋಡಿ, ಈಗ ಶೇರ್ವ ಮಾಡೋದನ್ನು ನೋಡೋಣ. ಅದಕ್ಕೆ ಕೊತ್ತಂಬರಿ, ಟೊಮೆಟೊ, ಈರುಳ್ಳಿ, ಆಮೇಲೆ ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ ಅಷ್ಟೇ, ಬೇರೆ ಏನು ಬೇಡ. ಚಕ್ಕೆ, ಏಲಕ್ಕಿ, ಲವಂಗ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಬೆಳ್ಳುಳ್ಳಿ, ಶುಂಠಿನೂ ಬೇಡ ಇದಕ್ಕೆ. ಆಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ, ಹಾಗೆ ಒಂದು ಸ್ವಲ್ಪ ಕಸಕಸಿ. ಇಷ್ಟೇ ಸಾಕು. ಅಷ್ಟಾದ್ರೇ ಎಷ್ಟೋ ಘಮ್ ಅನ್ನುತ್ತದೆ, ಅಷ್ಟು ರುಚಿಯಾಗಿರುತ್ತೆ. ಇದರ ಪದಾರ್ಥಗಳನ್ನು ಮುಂಚೆ ಏನೂ ತೋರಿಸಿಲ್ಲ ನಾನು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಹಾಕಿರ್ತೀನಿ, ಅದನ್ನೆಲ್ಲ ನೋಡ್ಕೊಳ್ಳಿ ಒಂದು ಸತಿ. ನೋಡಿ, ಇಷ್ಟೇ ಎಳ್ಳು, ಹೌದಲ್ಲ ಅನ್ನೋ ಅಷ್ಟು, ಚೂರೇ ಚೂರು ಅಷ್ಟೇ. ಈಗ ತೋರಿಸಿದ್ನಲ್ಲ, ಅಷ್ಟೇ ಸಾಕು. ತುಂಬ ಈಸಿ ಮಾಡೋದಂತೂ, ತುಂಬ ಈಸಿ. ಟೇಸ್ಟಿ ಮಾತ್ರ ಆಸಮಾಗಿರುತ್ತೆ. ಸ್ವಲ್ಪ ಸೋಂಪು ಕಾಳು, ಆಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ಇದಕ್ಕೆ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕು, ಫುಲ್ ನೈಸಾಗಿ ಹೆಚ್ಚಿಟ್ಕೊಂಡಿರ್ಬೇಕು. ಚೆನ್ನಾಗಿ ಅದು ಬಾಯಿಗೂ ಸಿಗಬಾರ್ದು, ಅಷ್ಟು ಚೆನ್ನಾಗಿ ಸಣ್ಣಗೆ ಹೆಚ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಂಬಿಡೋಣ. ನೋಡಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದು ಸ್ವಲ್ಪ ಎಣ್ಣೆಲೆಲ್ಲ ಚೆನ್ನಾಗಿ ಬಂದುಬಿಟ್ರೆ ಅದೇನು ಇದು ಬೇಕಾಗಲ್ಲ, ಬಾಯಿಗೆ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮೆಣಸಿಕಾಯಿ ಮಾತ್ರ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರ್ಬೇಕು. ನಮಗೆ ಇಷ್ಟ ಅಂತ ಆ ಥರ ಹಾಕ್ಕೊಂಡಿದ್ದೀವಿ. ನೀವು ಬೇಡ ಅಂದರೆ ಸಣ್ಣದಾಗಿನೂ ಹಾಕ್ಕೋಬೋದು. ಅದು ಇದ್ರ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದು, ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ, ಕರಿಬೇವು ಹಾಕ್ಕೊಂಡಿದ್ದೀನಿ.
ಇದನ್ನು ಸ್ವಲ್ಪ ಎಣ್ಣೆಲೆಲ್ಲ ಮೆತ್ತಗೆ ಬೆಂದಮೇಲೆ ಇದಕ್ಕೆ ಮಸಾಲೆ ಪುಡಿ ಖಾರ ಪುಡಿ ಎಲ್ಲ ಹಾಕ್ಕೊತ ಹೋಗೋಣ. 2 ಚಮಚದಷ್ಟು ಖಾರ ಪುಡಿ. ಚೂರು ಖಾರ ಮುಂದಿದ್ರೆ ಡಿಟ್ಟೋ ಡಾಬಾ ಸ್ಟೈಲಲ್ಲೇ ಇರುತ್ತೆ, ಇದು ಅಷ್ಟು ರುಚಿಯಾಗಿರುತ್ತೆ. ಅದು ಉಪ್ಪು ಹಾಕಿಬಿಟ್ರೆ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ ನೀವು ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ. ಹಾಗೆ ಅಂತೂ ಕಮೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಮಾಡ್ಕೊಂಡು ತಿಂದಮೇಲೆ ನಿಮಗೆ ಗೊತ್ತಾಗೋದು ಅದ್ರ ರುಚಿ ಏನು ಅಂತ. ಈಗ ಮಸಾಲೆ ರುಬ್ಕೊಂಡಿರೋದನ್ನು ಹಾಕ್ಬಿಡೋಣ ಇದಕ್ಕೆ. ಆಯ್ತು, ಇಷ್ಟೇ. ತುಂಬ ಈಸಿ. ಮಸಾಲೆ ರೈಸ್ ಮಾಡೋದೂ ಈಸಿ, ಶೇರ್ವ ಮಾಡೋದೂ ಈಸಿ. ತಿನ್ನೋಕೆ ಮಾತ್ರ ಅಸ್ಸಮಾಗಿರುತ್ತೆ. ಅದನ್ನು ಫುಲ್ ನೈಸಾಗಿ ರುಬ್ಕೊಂಡಿರಬೇಕು. ಅದನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಮಾಡ್ಕೊಂಬಿಡ್ಬೇಕಷ್ಟೇ. ಬೇಯಿಸ್ಕೋಬೇಕು ಇವಾಗ ಚೆನ್ನಾಗಿ. ಅದು ಹಾಕಿ ಗಟ್ಟಿ ಇರುವಾಗಲೇ ಒಂಥರ ಎಲ್ಲ ಕಡೆಗೆ ಸಿಡಿದು ಬಿಡ್ತದೆ. ಅದಕ್ಕೆ ಮುಚ್ಚಿಟ್ಟಿದ್ದೆ ಸ್ವಲ್ಪ ಹೊತ್ತು. ಇವಾಗ ನೋಡಿ, ನಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಮಗೆ ಇದನ್ನು ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಳ್ಳೋಣ. ಅದು ಮಿಕ್ಸಿನಲ್ಲಿ ತೊಳೆದು ಹಾಕಿದ್ದೀನಿ. ಆ ಮಿಕ್ಸಿನಲ್ಲಿ ಏನು ವೇಸ್ಟ್ ಮಾಡೋದು ಬೇಡ. ಅದರಲ್ಲೇನು ಎಲ್ಲ ಮಸಾಲೆ ಎಲ್ಲ ರುಬ್ಬಿರ್ತೀವಲ್ಲ, ಅದರಲ್ಲಿ ಸಿಕ್ಕಣ್ಣಂಗಾಗಿರುತ್ತೆ. ಅದನ್ನೆಲ್ಲ ತೊಗೊಂಡು ಇದಕ್ಕೆ ನೀರು ಹಾಕಿ ಹಾಕಿಬಿಡೋಣ. ನೋಡಿ, ಮಸ್ತ್ ಶೇರ್ವ ರೆಡಿಯಾಗಿದೆ. ಇವಾಗ ಮಸಾಲೆ ರೈಸನ್ನು ರೆಡಿಯಾಗಿದೆ. ನೋಡಿ ಏನು ಸೂಪರಾಗಿದೆ. ಮಾಡಿ ತಿಂದು ನೋಡಿ ನನಗೆ ಕಮೆಂಟ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಜೊತೆಗೆ ಒಂದು ಆ್ಯಪಲ್ ಬೆಳಗ್ಗೆ ತಿಂಡಿಗೆ ಮಾಡಿದ್ದೆ ನಾನು, ಹಾಗಾಗಿ ಆ್ಯಪಲ್ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು.